ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನೆಲ್ಗೆ ಸ್ವಾಗತ. ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಯಾವ ವಿಷಯವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ 5E ಮಾದರಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಗೆಲ್ಲರಿಗೂ ಗೊತ್ತಿದೆ, ಇಂದಿನ ದಿನಮಾನಗಳಲ್ಲಿ ತರಗತಿನಲ್ಲಿ ಪಾಠ ಮಾಡುವಂತಹ ಪ್ರತಿಯೊಬ್ಬ ಶಿಕ್ಷಕರ ಒಂದು ಗಮನದಲ್ಲಿರ್ಬೇಕಾದಂತ ಈ 5E ಮಾದರಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಮಾಹಿತಿ ಅಂತ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಬನ್ನಿ ಮತ್ತೆ ತಡ ಶುರು ಮಾಡೋಣ. ಇಲ್ಲಿ ಗಮನಿಸಿ, 5E ಮಾದರಿ. 5E ಮಾದರಿನಲ್ಲಿ ನಾವು ನೋಡ್ತಾ ಇರಬಹುದು, ನಾನು ಕೇಳುತ್ತೇನೆ ಮತ್ತು ಮರೆತು ಬಿಡುತ್ತೇನೆ, ನಾನು ನೋಡುತ್ತೇನೆ ಮತ್ತು ನೆನಪಿದೆ, ನಾನು ಮಾಡುತ್ತೇನೆ ಮತ್ತು ಅರ್ಥ ಮಾಡಿಕೊಂಡಿದ್ದೇನೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಕೇಳಿಸಿಕೊಂಡಿರುವಂತ ಅಂಶವನ್ನ ಮರೆತು ಬಿಡುವಂತಹ ಸಾಧ್ಯತೆಗಳಿರ್ತವೆ. ಇನ್ನು ಕೆಲವೊಂದು ಸರಿ ನಾವು ನೋಡಿದಂತಹ ವಿಷಯವನ್ನ ನೆನಪಿಗೆ ತಂದ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ಇನ್ನು ಒಂದ್ಸರಿ ಏನಾಗುತ್ತೆ, ಸ್ವತಃ ನಾನು ಮಾಡಿ ಕಲ್ತ ನಂತರ ಅದನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಹಾಗೇನನ್ಸುತ್ತೆ, ನಮ್ಗೆ ತುಂಬಾ ಖುಷಿಯಾಗಿ ಅನುಭವ ವ್ಯಕ್ತವಾಗುತ್ತೆ. ಈ ಒಂದು 5E ಮಾದರಿಯನ್ನ ಕೂಡ ನಾವು ಅದೇ ರೀತಿಯಾಗಿ ನಾವು ಮಾಡ್ಬೇಕಾಗಿದೆ, ಜೊತೆಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ನಮ್ಮ ತರಗತಿಯ ಕೋಣೆಯು ಅತ್ಯಂತ ಸುಂದರವಾಗಿರ್ಬೇಕು, ಮಕ್ಕಳಿಗೆ ಮುಟ್ಟುವಂತಾಗ್ಬೇಕಂದ್ರೆ ಈ ಒಂದು 5E ಮಾದರಿ ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಮೊದಲನೇದಾಗಿ ನಾವು ತಿಳ್ಕೊಳ್ತಾ ಹೋಗೋಣ, 5E ಮಾದರಿ ಅಂದ್ರೇನು, 5E ಮಾಡೆಲ್ ಅಂತ ಹೇಳ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ 5E ಅಂತೇಳಿ: ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಾಬೊರೇಟ್, ಇವ್ಯಾಲ್ಯುವೇಟ್. ಇಲ್ಲಿ ಎಂಗೇಜ್ ಅಂದ್ರೆ ತೊಡಗಿಸುವ ಹಂತ ಅಂತ ಹೇಳ್ಬೋದು. ಎಂಗೇಜ್ ಅಂದ್ರೇನು? ತೊಡಗಿಸುವ ಹಂತ. ಎಕ್ಸ್ಪ್ಲೋರ್ ಅಂದ್ರೆ ಅನ್ವೇಷಣಾ ಹಂತ. ಎಕ್ಸ್ಪ್ಲೈನ್ ಅಂದ್ರೆ ವಿವರಣಾ ಹಂತ. ಎಲಾಬೊರೇಟ್ ಅಂದ್ರೆ ವಿಸ್ತರಿಸುವ ಹಂತ. ಇನ್ನು ಇವ್ಯಾಲ್ಯುವೇಟ್ ಅಂದ್ರೆ ಮೌಲ್ಯಮಾಪನ ಹಂತ. ಇಲ್ಲಿ ಗಮನಿಸಬೇಕಾಗಿರೋದಿಷ್ಟೇ, ನಾವು ಪ್ರತಿಯೊಂದು ಈ 5E ನಮ್ಮ ಬೋಧನಾ ಪದ್ಧತಿನಲ್ಲಿ ನಾವು ಅಳವಡಿಸ್ಕೊಂಡ್ರೆ ತುಂಬಾನೇ ಉತ್ತಮವಾದಂತಹ ಒಂದು ಕಲಿಕಾ ಪ್ರಕ್ರಿಯೆ ತರಗತಿನಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು 5E ಮಾದರಿಯು ನಮ್ಮ ಬೋಧನೆಯು ಉತ್ತಮವಾಗೋದಕ್ಕೆ ತುಂಬಾನೇ ಸಹಕಾರಿ ಅಂತ ಹೇಳ್ಬೋದು. NEP 2020 ಪ್ರಕಾರ ನಮ್ಮ ಒಂದು ತರಗತಿ 5E ಮಾದರಿನಲ್ಲಿ ಇರ್ಬೇಕು ಅಂತ ಹೇಳುತ್ತೆ. ಹಾಗಾಗಿ ಆ ಒಂದು 5E ಮಾದರಿ ಬಗ್ಗೆನೇ ನಾವು ತಿಳ್ಕೊಳ್ದೆ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಶಿಕ್ಷಕರಾದಂತವ್ರು ಯಾವ ರೀತಿ ಮಕ್ಕಳನ್ನ ತೊಡಗಿಸಿಕೊಳ್ಳೋದು ಎನ್ನುವಂಥದ್ದು ಗೊತ್ತಿರ್ಬೇಕು. ಜೊತೆಗೆ ಅನ್ವೇಷಣಾ ಒಂದು ಪ್ರವೃತ್ತಿಯನ್ನ ಮಕ್ಕಳಲ್ಲಿ ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ಗೊತ್ತಿರ್ಬೇಕು. ಇನ್ನು ವಿವರಿಸುವಂತಹ ಒಂದು ಹಂತ ಹೇಗೆ ಅಂತ ಗೊತ್ತಿರ್ಬೇಕು. ಇನ್ನು ಪಾಠದ ಒಂದು ವಿಸ್ತರಿಸುವಂತದ್ದು ಅಥವಾ ಕಲಿಕೆಯನ್ನ ವಿಸ್ತರಿಸೋದು ಹೇಗೆ ಅಂತ ಗೊತ್ತಿರ್ಬೇಕು. ಇದೆಲ್ಲ ಅಂಶಗಳನ್ನ ಮಾಡಿದ ನಂತರ ಮೌಲ್ಯಮಾಪನವನ್ನ ನಾವು ಮಾಡ್ಲೇಬೇಕು. ಇಷ್ಟೆಲ್ಲಾ 5E ತೊಡಗಿಸ್ಕೊಂಡ ನಂತರ ಮೌಲ್ಯಮಾಪನ ಮಾಡದೆ ಹೋದ್ರೆ ನಮ್ಮ ಒಂದು ಬೋಧನಾ ಪದ್ಧತಿ ಏನಾಗುತ್ತಂದ್ರೆ ದೋಷಯುಕ್ತವಾಗುತ್ತೆ ಅಂತ ಹೇಳ್ಬೋದು. ಈಗ ಮೊದಲನೇದಾಗಿ ನಮಗೆ ಗೊತ್ತಾಯ್ತು 5E ಎಂದ್ರೇನು ಅಂತ. ಒಂದು ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಾಬೊರೇಟ್, ಇವ್ಯಾಲ್ಯುವೇಟ್. ಅಂದ್ರೆ ತೊಡಗಿಸುವ ಹಂತ, ಅನ್ವೇಷಣಾ ಹಂತ, ವಿವರಣಾ ಹಂತ, ವಿಸ್ತರಿಸುವ ಹಂತ, ಮೌಲ್ಯಮಾಪನ ಹಂತ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಎಂಗೇಜ್ ಅಂದ್ರೆ ಹೇಗೆ? ತೊಡಗಿಸ್ಕೊಳ್ಳೋದು, ಯಾವ ರೀತಿ ತೊಡಗಿಸ್ಕೊಳ್ಳೋದು ನಾವು ಮಕ್ಕಳನ್ನ? ಅನ್ವೇಷಣಾ ಹಂತದಲ್ಲಿ ಯಾವ ರೀತಿ ಮಕ್ಕಳನ್ನ ಅನ್ವೇಷಣೆಗೆ ಒಳಪಡಿಸೋದು? ವಿವರಣೆ ಅಂದಾಗೆ ಯಾವ ರೀತಿ ವಿವರಿಸ್ಬೇಕು, ನಾವ್ ವಿವರಿಸ್ಬೇಕಾ ಅಥವಾ ಮಕ್ಳು ವಿವರಿಸ್ಬೇಕಾ ಅನ್ನುವಂಥದ್ದು. ವಿಸ್ತರಿಸೋದನ್ನ ಯಾವ ರೀತಿ ಕಲಿತಂತಹ ವಿಷಯವನ್ನ ವಿಸ್ತರಿಸೋದು, ಯಾವ ರೀತಿ ಮೌಲ್ಯಮಾಪನ ಮಾಡುವುದನ್ನಂಥದ್ದನ್ನ ನೋಡ್ತಾ ಹೋಗೋಣ. ಇಲ್ಲಿ ಅದಕ್ಕಿಂತ ಮುಂಚಿತವಾಗಿ 5E ಮಾದರಿಯ ಬಗ್ಗೆ ತಿಳ್ಕೊಳ್ತಾಳೆ, ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡೋಣ. 5E ಮಾದರಿಯು ಕಲಿಕೆಯ ರಚನಾತ್ಮಕ ಸಿದ್ಧಾಂತವನ್ನ ಆಧರಿಸಿದೆ ಅಂತ ಹೇಳ್ಬೋದು.
ಈ ಒಂದು 5E ಮಾದರಿಯು ಕಲಿಕೆಯ ರಚನಾತ್ಮಕ ಸಿದ್ಧಾಂತವನ್ನ ಆಧರಿಸಿದೆ. ಇದು ವಿದ್ಯಾರ್ಥಿಗಳು ಹಿಂದೆ ಕಲಿತ ಕಲಿಕೆಯಿಂದ, ಅನುಭವಗಳಿಂದ ಜ್ಞಾನ ಮತ್ತು ಅರ್ಥವನ್ನ ತಿಳಿದುಕೊಳ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ಮಗು 6ನೇ ತರಗತಿನಲ್ಲಿ ಯಾವ್ದಾದ್ರು ಒಂದು ಕಲಿಕೆಯನ್ನ ಕಲ್ತಿದೆ ಅಂದ್ರೆ ಅದನ್ನ ಅನುಭವಗಳಿಂದ ಮತ್ತು ಜ್ಞಾನದಿಂದ ಏನ್ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತೆ. ಅದು ಯಾವ ರೀತಿ ಅಂದ್ರೆ ಹೊಸ ಕಲಿಕೆಯನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಇನ್ನು ಚಟುವಟಿಕೆಗಳನ್ನ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಮತ್ತು ಹಿಂದಿನ ತರಗತಿಯ ಆಲೋಚನೆಗಳೊಂದಿಗೆ ಹೊಸ ಜ್ಞಾನವನ್ನ ಸಮನ್ವಯಗೊಳಿಸುತ್ತೆ. ಈ ಒಂದು 5E ಮಾದರಿ ಯಾವ ರೀತಿ ಅಂದ್ರೆ, ಮಗು ಕಲ್ತಿರುವಂತಹ ಜ್ಞಾನದ ಜೊತೆಗೆ, ಅಂದ್ರೆ ಹಿಂದೆ ಕಲ್ತಂತಹ ಒಂದು ಕಲಿಕೆಯ ಜ್ಞಾನದ ಜೊತೆಗೆ ಪ್ರಸ್ತುತ ಇರುವಂತಹ ಆಲೋಚನೆಯ ಮತ್ತು ಹೊಸ ಜ್ಞಾನವನ್ನ ಎರಡನ್ನೂ ಕೂಡ ಸಮನ್ವಯಗೊಳಿಸುವಂತಹ ಒಂದು ಮಾದರಿಯಾಗಿದೆ ಅಂತ ಹೇಳ್ಬೋದು. ಈಗ ಒಂದು ಎಕ್ಸಾಂಪಲ್ ನ ಕೇಳ್ಬೇಕಂದ್ರೆ, ಮಗು ತರಗತಿನಲ್ಲಿ ಯಾವ್ದಾದ್ರು ಒಂದು ಜ್ಞಾನವನ್ನ ಕಲ್ತಿದೆ ಅನ್ನುವಂಥದ್ದಾದ್ರೆ ಅದನ್ನ ನೆನಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತೆ. ಆ ನೆನಪಿಸಿಕೊಳ್ಳುವುದರ ಜೊತೆಗೆ ಹೊಸ ಜ್ಞಾನವನ್ನ ಅದಕ್ಕೇನ್ ಮಾಡುತ್ತೆ, ಸಮನ್ವಯಗೊಳಿಸುವಂತ ಪ್ರಯತ್ನವನ್ನ ಮಾಡುತ್ತೆ. ಇದನ್ನೇ ಹೇಳುವಂಥದ್ದು 5E ಮಾದರಿಗಳು. ಇನ್ನು 5E ಮಾದರಿಯ ರಚನಾತ್ಮಕತೆಯು ವಿದ್ಯಾರ್ಥಿಗಳ ಅಸ್ತಿತ್ವದಲ್ಲಿರುವಂತಹ ಜ್ಞಾನವನ್ನ ಸೆಳೆಯುವಂತಹ ಕಲಿಕಾ ತಂತ್ರವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಮಕ್ಕಳಲ್ಲಿ ಆಲ್ರೆಡಿ ಇರುವಂತಹ ಜ್ಞಾನವನ್ನ ಅದನ್ನೇನ್ ಮಾಡುತ್ತೆ ಅಂದ್ರೆ ಹೊರಗೆ ತರುವಂತಹ ಪ್ರಯತ್ನ ಈ ಒಂದು 5E ಮಾದರಿ ಮಾಡುತ್ತೆ ಅಂತ ಹೇಳ್ಬೋದು. ಮಕ್ಕಳ ಅಸ್ತಿತ್ವದಲ್ಲಿ ಏನಾಗಿದೆ, ಆಲ್ರೆಡಿ ಜ್ಞಾನ ಇದೆ, ಅದನ್ನ ಹೊಸ ರೂಪದಲ್ಲಿ ಹೊರಗೆ ತರುವಂತಹ ಪ್ರಯತ್ನ ಈ ಒಂದು ಮಾದರಿನಲ್ಲಿ ಆಗುತ್ತೆ. ಅಷ್ಟಲ್ಲದೆ ಈ ಮಾದರಿ ವಿದ್ಯಾರ್ಥಿಗಳು ತಮ್ಮ ಹೊಸ ಆಲೋಚನೆಗಳನ್ನ ನಿರ್ಮಿಸುವ ಅಗತ್ಯವಿದೆ ಅಂತ ಪ್ರಸ್ತಾಪಿಸುತ್ತೆ. ಅಂದ್ರೆ ಮಕ್ಕಳಲ್ಲಿ ಹೊಸ ಆಲೋಚನೆಗಳು, ಹೊಸ ಕಲಿಕೆಗಳು ಏನಾಗುತ್ತೆ, ಪ್ರಸ್ತಾಪಿಸುವಂತದ್ದು ಪ್ರಯತ್ನ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ 5E ಮಾದರಿ ಅಂದ್ರೆ ಏನಂತ ಗೊತ್ತಾಯ್ತು ನಮ್ಗೆ. 5E ಮಾದರಿಯ ಒಂದು ಹಂತಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಎಂಗೇಜ್ ಅಂದ್ರೆ ತೊಡಗಿಸುವ ಹಂತ. ಏನು ತೊಡಗಿಸ್ಕೊಳ್ಳೋದು? ನಾನು ಇಲ್ಲಿ ಕೆಲವೊಂದು ಚಿತ್ರವನ್ನ ಕೊಟ್ಟಿದ್ದೀನಿ. ಒಬ್ಬ ಶಿಕ್ಷಕರು ಏನೋ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಲ್ಲಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಉತ್ತರವನ್ನ ಹೇಳಲಿಕ್ಕೋಸ್ಕರ ತಮ್ಮ ಕೈಗಳನ್ನ ಮೇಲೆತ್ತಿದ್ದಾರೆ. ಏನೋ ಒಂದು ವಿಷಯವನ್ನ ಕೇಳಿದರೆ ಶಿಕ್ಷಕರು ಆ ವಿಷಯಕ್ಕೆ ತಕ್ಕಂತಹ ಒಂದು ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಈ ಮಕ್ಕಳು ಮಾಡ್ತಾ ಇದ್ದಾರೆ. ನಮ್ಮ ತರಗತಿನಲ್ಲಿ ಕೂಡ ಇದೇ ರೀತಿಯಾಗಿ ಆಗ್ಬೇಕು. ತೊಡಗಿಸೋದು ಅಂದ್ರೆ ಹೇಗೆ? ತೊಡಗಿಸೋದು ಅಂದ್ರೆ ಹೇಗೆ? ವಿದ್ಯಾರ್ಥಿಗಳ ಗಮನವನ್ನ ಕೇಂದ್ರೀಕರಿಸುವ ಚಟುವಟಿಕೆಯನ್ನ ನೀಡ್ಬೇಕಾಗುತ್ತೆ. ಎಂತಹ ಚಟುವಟಿಕೆ ಅದನ್ನು ಆಗಿರ್ಬೇಕಂದ್ರೆ, ಮಕ್ಕಳಲ್ಲಿ ಇರುವಂತಹ ಪೂರ್ವ ಜ್ಞಾನದ ಒಂದು ಪ್ರಶ್ನೆಗಳನ್ನ ಕೇಳುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಕಲಿತಂತಹ ಇಂದಿನ ಜ್ಞಾನದ ಸಂಪರ್ಕಕ್ಕೆ ಒದಗಿಸುವುದರ ಜೊತೆಗೆ ಹೊಸ ಜ್ಞಾನವನ್ನ ಪರಿಚಯಿಸುವುದು. ಅಂದ್ರೆ ಈ ಒಂದು ತೊಡಗಿಸುವ ಹಂತದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕಾಗಿದೆ ಶಿಕ್ಷಕರು ಅಂದ್ರೆ, ಮಕ್ಕಳಿಗೆ ಪೂರ್ವ ಜ್ಞಾನದ ಪ್ರಶ್ನೆಗಳನ್ನ ಕೇಳ್ಬೇಕಾಗುತ್ತೆ. ಉದಾಹರಣೆ ಹೇಳ್ಬೇಕಂದ್ರೆ, ಯಾವ್ದಾದ್ರು ಒಂದು ವಿಷಯವಾಗಿ ಕುರಿತು ಮಕ್ಕಳಿಗೆ ಒಂದು ಪಾಠವನ್ನ ಮಾಡ್ತಾ ಇದೀವಿ ಅಂದ್ರೆ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಪೂರ್ವ ಜ್ಞಾನದ ಪ್ರಶ್ನೆಗಳನ್ನ ಕೇಳ್ಬೇಕಾಗುತ್ತೆ. ಯಾವ ರೀತಿ ಅಂದ್ರೆ, ಮಕ್ಕಳು ಕಲಿತಂತ ಹಿಂದಿನ ಜ್ಞಾನಕ್ಕೆ ಸಂಪರ್ಕವನ್ನ ಒದಗಿಸುವುದರ ಜೊತೆಗೆ ಹೊಸ ಜ್ಞಾನವನ್ನ ಪರಿಚಯಿಸುವಂತ ಪ್ರಯತ್ನ ನಾವು ಮಾಡ್ಬೇಕು. ಈ ತೊಡಗಿಸುವ ಹಂತದಲ್ಲಿ ನಾವು ಪ್ರಶ್ನೆಗಳನ್ನ ಕೇಳ್ಬೋದು, ಚಟುವಟಿಕೆಯನ್ನ ಮಾಡಿಸ್ಬೋದು, ಜೊತೆಗೆ ಮಕ್ಕಳನ್ನ ಏನ್ ಮಾಡ್ಬೋದು, ಆ ಮಕ್ಕಳಿಂದ ನಾವು ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಬೋದು, ಮಕ್ಕಳೇ ವ್ಯಕ್ತಪಡಿಸ್ಬೋದು ಯಾವ್ದಾದ್ರು ವಿಷಯವಾಗಿ. ಇನ್ನು ಕತೆಗಳನ್ನ ಹೇಳ್ಬೋದು. ಈ ತೊಡಗಿಸುವ ಹಂತದಲ್ಲಿ ನಾವು 3 ರೀತಿಯಾದಂತಹ ಚಟುವಟಿಕೆಗಳನ್ನ ಮಾಡ್ಬೋದು. ಒಂದು, ಮಕ್ಕಳಲ್ಲಿ ಕಲ್ತಂತಹ ಹಿಂದಿನ ಜ್ಞಾನಕ್ಕೆ ಅಂದ್ರೆ ಪ್ರಸ್ತುತ ನಾವ್ ಯಾವ ಪಾಠವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಯಾವ ವಿಷಯವನ್ನ ಬೋಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಆ ಪಾಠಕ್ಕೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಿಂದಿನ ಜ್ಞಾನಕ್ಕೆ ಸಂಪರ್ಕವನ್ನ ಒದಗಿಸುವಂತಹ ಪ್ರಶ್ನೆಗಳನ್ನ ಮಕ್ಕಳಿಗೆ ನಾವು ಕೇಳ್ಬೋದು.
ಅದೇ ರೀತಿಯಾಗಿ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸಂಬಂಧಪಟ್ಟಂತೆ ಕಥೆಗಳನ್ನ ಹೇಳ್ಬೋದು. ಇನ್ನು ಆ ವಿಷಯಕ್ಕೆ ಅಥವಾ ಪಾಠಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನ ನಾವು ಮಕ್ಕಳಿಗೆ ನೀಡ್ಬೋದು. ಈ 3 ಹಂತಗಳನ್ನ ನಾವ್ ಏನ್ ಮಾಡ್ಬೋದು, ಈ ಒಂದು ತೊಡಗಿಸುವ ಹಂತದಲ್ಲಿ ನಾವು ಬಳಸ್ಕೊಳ್ಬಹುದು. ಆ ಹೇಳುವಂತಹ ಮಕ್ಕಳನ್ನ ತೊಡಗಿಸ್ಕೊಳ್ಬೇಕು, ಮೊದ್ಲು ಅವರನ್ನ ಕೇಂದ್ರೀಕರಿಸ್ಬೇಕು. ನಮ್ಮ ಪಾಠದ ಕಡೆಗೆ ಮಕ್ಕಳ ಮನಸ್ಥಿತಿಯನ್ನ ನಾವು ಕೇಂದ್ರೀಕರಿಸುವಂತಹ ಒಂದು ಹಂತ ಯಾವುದು ಅಂದ್ರೆ ತೊಡಗಿಸುವ ಹಂತ ಅಂತ ಹೇಳ್ಬೋದು. ನಾವು ಸುಮ್ನೆ ತರಗತಿಗೆ ಹೋದ ತಕ್ಷಣನೇ ನಾನ್ ನಿನ್ನೆ ಈ ಪಾಠ ಮಾಡಿದ್ದೆ, ನೀವು ಮುಂದುವರೆದ ಭಾಗದ ಪಾಠವನ್ನ ನೋಡ್ತಾ ಹೋಗೋಣ. ನಿಮ್ಗೆ 1ನೇ ಪಾಠ ಅಂತ ಈ ರೀತಿ ಇದೆ, ಹೂವಾದ ಹುಡುಗಿ ಅಂತ ಪಾಠ ಇದೆ, ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಬೆಳಗಿನ ತಾಣ ಜಯಪುರ, ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಈ ರೀತಿಯ ಅಲ್ಲ ತೊಡಗಿಸ್ಕೊಳ್ಳೋದು. ಈ ಪಾಠಕ್ಕೆ ಸಂಬಂಧಪಟ್ಟಂತಹ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಮಕ್ಕಳಿಗೆ ಕೇಳ್ಬೇಕು. ಪ್ರಶ್ನೆಗಳಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಚಿಕ್ಕ ಕಥೆಗಳನ್ನ ಹೇಳ್ಬೇಕು, ತುಣುಕುಗಳನ್ನ ಹೇಳ್ಬೇಕು. ಅಷ್ಟಲ್ದೇನೆ ಈ ಒಂದು ಕತೆಗೆ ಸಂಬಂಧಪಟ್ಟಂತಹ, ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆಗಳನ್ನ ಮಕ್ಕಳಿಗೆ ನಾವು ನೀಡ್ಬೋದು. ಈಗ ಬೆಳಗಿನ ತಾಣ ಜೈಪುರ ಪಾಠವನ್ನ ನಾವು ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಜ್ಞಾನದ ಪ್ರಶ್ನೆಗಳನ್ನ ಕೇಳಬಹುದು. ಈ ರೀತಿಯಾಗಿ ಮಕ್ಕಳನ್ನ ನಾವು ತೊಡಗಿಸ್ಕೊಂಡಾಗ 5E ನಲ್ಲಿ 1E ತುಂಬಾ ಯಶಸ್ವಿಯಾಗಿ ನಾವು ಮಾಡ್ದಂಗಾಗುತ್ತೆ. ಇನ್ನು 2ನೇ ಹಂತ 5E ನಲ್ಲಿ 2ನೇ ಹಂತ ಯಾವ್ದಂದ್ರೆ ಅನ್ವೇಷಣಾ ಹಂತ. ಇಲ್ಲಿ ವಿದ್ಯಾರ್ಥಿಗಳು ಪೂರ್ವ ಜ್ಞಾನವನ್ನ ನಿರ್ಮಿಸಿಕೊಂಡ ನಂತರ, ಅಂದ್ರೆ ಮಕ್ಕಳನ್ನ ಪಾಠದ ಕಡೆಗೆ, ನಮ್ಮ ಕಲಿಕೆಯ ಬೋಧನೆಯ ವಿಷಯದ ಕಡೆಗೆ ಮಕ್ಕಳನ್ನ ತೊಡಗಿಸಿದ ನಂತರ ಮಾಡುವಂತಹ ಒಂದು ಹೊಸ ಕಲಿಕಾ ವಿಧಾನ ಅಂತ ಹೇಳ್ಬೋದು. ಒಂದು ಹೊಸ ಚಟುವಟಿಕೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ವಿದ್ಯಾರ್ಥಿಗಳು ಪೂರ್ವ ಜ್ಞಾನವನ್ನ ನಿರ್ಮಿಸಿಕೊಂಡ ನಂತರ ಹೊಸ ಆಲೋಚನೆಯನ್ನ ಬಳಸಿಕೊಂಡು ಹೊಸ ಕಲಿಕೆಯನ್ನ ಗುರುತಿಸೋದಿಲ್ಲ. ಹೊಸ ಕಲಿಕೆಗೆ ಪೂರಕವಾದಂತಹ ಅನುಭವಯುಕ್ತ ಕಲಿಕಾ ಚಟುವಟಿಕೆಯನ್ನ ನಾವು ನೀಡ್ಬೇಕಾಗುತ್ತೆ ಮಕ್ಕಳಿಗೆ. ಯಾವ ರೀತಿ ಅಂದ್ರೆ, ಈಗ ಉದಾಹರಣೆ ಹೇಳ್ಬೇಕಂದ್ರೆ, ನಾವೀಗ ಯಾವ್ದೋ ಒಂದು ಕನ್ನಡ ಪಾಠದ ವಿಷಯದ ಬೋಧನೆಯನ್ನ ಮಾಡ್ತಾ ಇದ್ವಿ. ಆ ಕನ್ನಡ ಪಾಠದ ವಿಷಯದ ಬೋಧನೆಯಲ್ಲಿ ಕೆಲವೊಂದು ವ್ಯಾಕರಣಾಂಶ ಪದಗಳನ್ನ ಪತ್ತೆ ಹಚ್ಚುವಂತಹ ಒಂದು ಕಲಿಕೆಯನ್ನ, ಚಟುವಟಿಕೆಯನ್ನ ಮಕ್ಕಳಿಗೆ ಅನುಭವಯುಕ್ತವಾದಂತಹ ಕಲಿಕೆಯನ್ನ ನೀಡ್ಬೋದು. ಚಟುವಟಿಕೆ ಇಲ್ಲ ಯಾವ್ದಾದ್ರೊಂದು ಪದಗಳ ಅರ್ಥವನ್ನ ಹುಡುಕುವಂತ ಚಟುವಟಿಕೆಯನ್ನ ಮಕ್ಕಳಿಗೆ ನಾವು ಕೊಡ್ಬೋದು. ಇಲ್ಲಾಂದ್ರೆ ಅದ್ರಲ್ಲಿರುವಂತಹ ಪದಗಳನ್ನ ಬಳಸಿಕೊಂಡು ವಾಕ್ಯ ರಚನೆಯನ್ನ ಮಾಡುವಂತಹ ಚಟುವಟಿಕೆಯನ್ನ ನಾವು ಕೊಡ್ಬೋದು. ಇಲ್ಲಿ ಮಕ್ಳು ಏನ್ ಮಾಡ್ಬೇಕಿದೆ, ಅನ್ವೇಷಣೆ ಮಾಡ್ಬೇಕಿದೆ. ಹೊಸ ಕಲಿಕೆಯನ್ನ, ಹೊಸ ಅನುಭವಯುಕ್ತ ಕಲಿಕೆಯನ್ನ ಅಲ್ಲಿ ಮಕ್ಕಳು ಕಂಡುಕೊಳ್ಬೇಕಾಗಿದೆ. ಈ ಹಂತವನ್ನ ಯಶಸ್ವಿಯಾಗಿ ಮಾಡಿದ್ರೆ ಮಕ್ಕಳ ಒಂದು ಕಲಿಕೆ ಕೂಡ ಉತ್ತಮವಾಗುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ಬಿಡ್ಬೇಕು, ಒಂದ್ ಚಟುವಟಿಕೆಯನ್ನ ನೀಡ್ಬಿಟ್ಟು ಗುಂಪುಗಳನ್ನ ಮಾಡಿ, ಗುಂಪುಗಳಲ್ಲಿ ಏನ್ ಮಾಡಿ, ಈ ಒಂದು ಗುಂಪಿನವರು ಒಂದು ವಿಷಯವಾಗಿ ಹುಡುಕುವಂತ ಪ್ರಯತ್ನ ಮಾಡಿದ್ರೆ, ವ್ಯಾಕರಣಾಂಶಗಳ ಸಂಬಂಧಪಟ್ಟಂಗೆ ಕೆಲವೊಬ್ರು ಕನ್ನಡ ಸಂಧಿಗಳ ಪದಗಳನ್ನ ಹುಡುಕುವಂತ ಪ್ರಯತ್ನ ಮಾಡಿದ್ರೆ, ಇನ್ನೊಂದು ಗುಂಪು ಸಂಸ್ಕೃತ ಸಂಧಿಗಳನ್ನ ಹುಡುಕೋದು. ಕೆಲವೊಬ್ರು ಲೋಪ ಸಂಧಿಯ ಉದಾಹರಣೆಗಳನ್ನ ಹುಡುಕಿದ್ರೆ ಇನ್ನೊಬ್ರು ಆಗಮ ಸಂಧಿಯ ಉದಾಹರಣೆಗಳನ್ನ ಹುಡುಕೋದು. ಈ ರೀತಿಯಾಗಿ ಮಕ್ಕಳಿಗೆ ಹೊಸ ಕಲಿಕೆಗೆ ಪೂರಕವಾದಂತಹ ಅನುಭವಯುಕ್ತ ಕಲಿಕಾ ಚಟುವಟಿಕೆಯನ್ನ ನಾವು ಮಕ್ಕಳಿಗೆ ಈ ಒಂದು ಹಂತದಲ್ಲಿ, ಅಂದ್ರೆ 2ನೇ ಹಂತದಲ್ಲಿ ನಾವು ನೀಡ್ಬೇಕಾಗುತ್ತೆ. ಈಗ ಚಿಕ್ಕ ಮಕ್ಳು ಇರ್ತಾರಪ್ಪ, ಚಿಕ್ಕ ಮಕ್ಳಿಗೆ ಯಾವ ರೀತಿ ನಾವು ಹೊಸ ಕಲಿಕಾ ಅನುಭವ ಚಟುವಟಿಕೆ ನೀಡೋದು, ಪದಗಳನ್ನ ಕೊಡೋದು, ಪದಗಳನ್ನ ತೋರ್ಸೋದು, ಇಲ್ಲ ಕಪ್ಪು ಹಲಗೆ ಮೇಲೆ ಅಥವಾ ಹಸಿರು ಹಲಗೆ ಮೇಲೆ ಪದಗಳನ್ನ ಬರ್ದ್ಬಿಟ್ಟು ಈ ಪದಗಳನ್ನ ನಿಮ್ಮ ಪಾಠದಲ್ಲಿ ಬಂದಂತಹ ವಿಷಯದಲ್ಲಿ ಗುರುತಿಸಿ, ಈ ರೀತಿ ಚಿಕ್ಕದಾಗಿ ಕೊಡ್ಬೋದು. ಮಕ್ಕಳಿಗೆ ಸ್ವರಗಳನ್ನ ಗುರುತಿಸಿ ಅಂತ ಕೊಡ್ಬೋದು, ವ್ಯಂಜನಾಕ್ಷರಗಳನ್ನ ಗುರುತಿಸಿ ಅಂತ ಕೊಡ್ಬೋದು. ಇನ್ನು ಸಜಾತಿ ಒತ್ತಾಕ್ಷರ, ವಿಜಾತಿ ಒತ್ತಾಕ್ಷರ ಪದಗಳನ್ನ ನೀವು ಗುರುತಿಸಿ ಪಟ್ಟಿ ಮಾಡಿ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವು ಮಕ್ಕಳಿಗೆ ಒಂದು ಅನ್ವೇಷಣೆಗೆ ತೊಡಗ್ಬೇಕು ಅವರು. ಆ ರೀತಿಯಾಗಿ ನಾವು ಮಾಡುವಂತ ಹಂತ ಅಂತ ಹೇಳ್ಬೋದು. ಇನ್ನು 3ನೇ ಹಂತ ಏನಂದ್ರೆ ವಿವರಣಾ ಹಂತ. ಇಲ್ಲಿ ಸಾಮಾನ್ಯವಾಗಿ ನಾವ್ ಏನ್ ಅನ್ಕೋತೀವಂದ್ರೆ, ವಿವರಣಾ ಹಂತ ಅಂದ ತಕ್ಷಣನೇ
ಸಾಮಾನ್ಯವಾಗಿ ವಿವರಣಾ ಹಂತ ಅಂದ ತಕ್ಷಣನೇ ನಾವೇನ್ ಅನ್ಕೋತೀವಿ, ಶಿಕ್ಷಕರೇ ಎಲ್ಲಾ ವಿಷಯವನ್ನ ವಿವರಿಸ್ಬೇಕು ಅಂತ ಹೇಳ್ತೀವಿ. ಇಲ್ಲ, ಇಲ್ಲಿ ಶಿಕ್ಷಕರೇ ಎಲ್ಲಾ ವಿಷಯವನ್ನ ವಿವರಿಸೋದು ಯಾವ ಒಂದು ತರಗತಿನಲ್ಲಿ ಅಂದ್ರೆ 1ರಿಂದ 5ನೇ ತರಗತಿಯ ಮಕ್ಕಳಿಗೆ ನಾವು ವಿವರಿಸಬಹುದಷ್ಟೇ. ಆದ್ರೆ ಯಾವುದೇ ಕಾರಣಕ್ಕೂ 6ರಿಂದ 10ನೇ ತರಗತಿಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಲ್ಲಿ ಶಿಕ್ಷಕರು ಕೊಡುವಂತದ್ದು ಅವಶ್ಯಕತೆ ಇಲ್ಲ. ಈ 5E ಅಂತ ಹೇಳೋದ ಹೇಗೆ, ವಿವರಣಾ ಹಂತದಲ್ಲಿ ಮಕ್ಕಳು ವಿಷಯವನ್ನ ವಿವರಿಸ್ಬೇಕು ಮೊದಲು. ವಿದ್ಯಾರ್ಥಿಗಳು ಅಸ್ತಿತ್ವದಲ್ಲಿರುವ ಯೋಜನೆಯೊಂದಿಗೆ ಹೊಸ ಕಲಿಕೆಯನ್ನ ಜೋಡಿಸಿಕೊಳ್ಳಕ್ಕೆ ನಾವು ಅವಕಾಶವನ್ನ ಮಕ್ಕಳಿಗೆ ಕಲ್ಪಿಸ್ಕೊಡೋದು. ಇನ್ನು ಪರಿಕಲ್ಪನೆಯ ರಚನೆಯನ್ನ ಮಕ್ಕಳಿಗೆ ಒದಗಿಸ್ಕೊಳ್ಬೇಕಾಗುತ್ತೆ. ನಂತರ ವಿದ್ಯಾರ್ಥಿಗಳು ಕಲಿತ ವಿಷಯದ ಪರಿಕಲ್ಪನೆ ಮತ್ತು ಆಲೋಚನೆಗಳ ಬಗ್ಗೆ ತಮ್ಮ ತಿಳುವಳಿಕೆಯನ್ನ ವಿವರಿಸಬೇಕಾಗುತ್ತೆ. ಅದಾದ ನಂತರ ಆ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟ ವಿವರಣೆಯನ್ನ ನೀಡಿ ಪರಿಕಲ್ಪನೆಯನ್ನ ಪರಿಚಯಿಸಬೇಕಾಗುತ್ತೆ. ಈಗ ಮಕ್ಕಳಿಗೆ ಒಂದು ಆ ವಿಷಯವಾಗಿ ಇಲ್ಲೇನಾಗುತ್ತಂದ್ರೆ 5E ಮಾದರಿನಲ್ಲಿ ನಾವು ಮೊದಲು ತೊಡಗಿಸ್ಕೊಳ್ತೀವಿ ಮಕ್ಕಳನ್ನ. ಆ ತೊಡಗಿಸಿಕೊಂಡ ನಂತರ ಏನ್ ಮಾಡ್ತೀವಿ, ನಾವು ಅನ್ವೇಷಣೆ ಕೊಡ್ಲಿಕ್ಕಿಂತ ಮುಂಚಿತವಾಗಿ ಮಾದರಿ ವಾಚನ ಮತ್ತು ಮೌನ ವಾಚನವನ್ನ ಮಾಡಿರ್ತೀವಿ. ಅದಾದ ನಂತರ ಏನ್ ಮಾಡ್ತೀವಿ, ಅನ್ವೇಷಣಾ ಹಂತವನ್ನ ಮಾಡ್ತೀವಿ. ಅನ್ವೇಷಣಾ ಹಂತದಲ್ಲಿ ಹೊಸ ಪದಗಳನ್ನ, ಹೊಸ ಅಂಶಗಳನ್ನ, ಹೊಸ ವ್ಯಾಕರಣಾಂಶಗಳನ್ನ, ಕಠಿಣ ಪದಗಳನ್ನ, ಇವೆಲ್ಲ ಅಂಶಗಳನ್ನ ಪದಗಳನ್ನ ಗುರುತಿಸಿದ ನಂತರ ಇಲ್ಲಿ ಮಕ್ಕಳಿಗೆ ಒಂದು ಪ್ರಶ್ನೆಗಳನ್ನ ನೀಡೋದ್ರ ಮೂಲಕ ಈ ಪ್ರಶ್ನೆಗೆ ಉತ್ತರವನ್ನ ನೀನು ವಿವರಿಸು ಅನ್ನುವಂಥದ್ದನ್ನ ನೀಡ್ಬೇಕಾಗುತ್ತೆ. ಆಗ ಮಕ್ಕಳು ಏನ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಪರಿಕಲ್ಪನೆಯನ್ನ, ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನ ತಾವು ವಿವರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಈ ಹಂತದಲ್ಲಿ ಶಿಕ್ಷಕರು ಫೆಸಿಲಿಟೇಟರ್ ಆಗಿ ಸಹಾಯ ಮಾಡ್ಬೇಕೇ ವಿನಃ ಯಾವುದೇ ಕಾರಣಕ್ಕೆ ಶಿಕ್ಷಕರು ಸಂಪೂರ್ಣ ವಿವರಣೆಯನ್ನ ಕೊಡ್ಬಾರ್ದು. ಮಕ್ಕಳು ವಿವರಿಸೋದನ್ನ ನೋಡ್ಬಿಟ್ಟು ಅದಾದ ನಂತರ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದಂತಹ ವಿವರಣೆ, ಅಂದ್ರೆ ಮಕ್ಕಳು ಹೇಳಿದಂತಹ ಪರಿಕಲ್ಪನೆ ಸರಿ ಇದೆಯಾ, ತಪ್ಪಿದ್ಯಾ, ಅಥವಾ ತಪ್ಪು ಗ್ರಹಿಕೆ ಇದೆಯಾ ಮಕ್ಕಳನ್ನುವಂಥದ್ದನ್ನ ಶಿಕ್ಷಕರು ಪರಿಶೀಲಿಸಿ ಅದಾದ ನಂತರ ಶಿಕ್ಷಕರು ವಿವರಿಸುವಂತ ಪ್ರಯತ್ನ ಆಗ್ಬೇಕು ಈ ಹಂತದಲ್ಲಿ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅವಕಾಶ ಕೊಡ್ಬೇಕಿಲ್ಲಿ, ಮಕ್ಕಳು ವಿವರಿಸ್ಬೇಕು ಮೊದಲು. ಮಕ್ಕಳು ವಿವರಿಸಿದ ನಂತರ ಶಿಕ್ಷಕರು ಅದು ಸರಿ ಇದೆಯಾ, ಅಂದ್ರೆ ತಪ್ಪು ಗ್ರಹಿಕೆನಲ್ಲಿ ಏನಾದ್ರೂ ಹೋಗ್ತಾ ಇದ್ದಾರಾ ಮಕ್ಕಳು, ಅಥವಾ ಅವ್ರಿಗೆ ಅರ್ಥ ಮಾಡ್ಕೊಂಡಿರುವಂತಹ ಪರಿಕಲ್ಪನೆ ಸರಿಯಾಗಿದೆಯಾ ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಹೋಗ್ಬೇಕು ಈ ಒಂದು ಹಂತದಲ್ಲಿ. ಇನ್ನು ಮುಂದಿನ ಹಂತದಲ್ಲಿ ವಿಸ್ತರಿಸೋದು ಯಾವುದೇ ಇರ್ಬೋದು, ಚಟುವಟಿಕೆಯನ್ನ ಕೊಡ್ಬೋದು, ಚರ್ಚೆಗಳನ್ನ ಮಾಡಿಸ್ಬೋದು, ಸಮಸ್ಯೆಗಳನ್ನ ಕೊಡ್ಬೋದು. ಇಲ್ಲಿ ವಿಸ್ತರಿಸೋದು ಅಂದ್ರೆ ಏನಂದ್ರೆ ಆ ವಿಷಯದ ಬಗ್ಗೆ ಹೆಚ್ಚು ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು, ಆ ವಿಷಯದ ಬಗ್ಗೆ ಇನ್ನು ಹೆಚ್ಚು ಪ್ರಯತ್ನಗಳನ್ನ, ಅನುಭವವನ್ನ ತಂದ್ಕೊಳ್ಳೋದು ಅನ್ನುವಂಥದ್ದು. ವಿದ್ಯಾರ್ಥಿಗಳು ಸಮಸ್ಯೆ ಪರಿಹಾರವನ್ನ ಮಾಡೋದು, ಚರ್ಚೆ, ಸಂಶೋಧನೆ ಮಾಡುವಂಥದ್ದು, ಚಟುವಟಿಕೆಗಳ ಮೂಲಕ ಇತ್ಯಾದಿಗಳ ಮೂಲಕ ತಮ್ಮ ಜ್ಞಾನವನ್ನ ವಿಸ್ತರಿಸಿಕೊಳ್ತಾರೆ. ಇನ್ನು ನೈಜ ಪ್ರಪಂಚದ ಪರಿಸ್ಥಿತಿಗೆ ಅದನ್ನ ಅನ್ವಯಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಕಲಿತ ಜ್ಞಾನವನ್ನ ಅನ್ವಯಿಸುವ ಕೌಶಲ್ಯವನ್ನ ಬೆಳೆಸ್ಕೊಳ್ತಾರೆ ಮಕ್ಕಳು ಈ ಹಂತದಲ್ಲಿ. ಈಗ ಮಕ್ಕಳಿಗೆ ನಾವು ಯಾವ್ದಾದ್ರು ಒಂದು ಮನೆಯ ಪಾಠವನ್ನ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಮನೆ ಸುಂದರವಾಗಿದೆ, ಈ ಒಂದು ಪಾಠ ಯಾವ್ದೋ ಒಂದಿದೆ ಅಂದ ತಕ್ಷಣನೇ ಅವರ ಮನೆಯಲ್ಲಿರುವಂತಹ ನೈಜ ಪ್ರಪಂಚದ ಪರಿಸ್ಥಿತಿಗೆ ಅದನ್ನ ಅನ್ವಯಿಸುವಂತ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಪಾಠದಕ್ಕೂ ತಮ್ಮ ಮನೆಯಲ್ಲಿರುವಂತಹ ಪರಿಸರಕ್ಕೂ ಹೊಂದಾಣಿಕೆ ಮಾಡುವಂತ ಪ್ರಯತ್ನವನ್ನ ಮಕ್ಕಳು ಮಾಡ್ತಾರೆ. ಈ ಒಂದು ಹಂತದಲ್ಲಿ ಮಾಡ್ಬೇಕಾಗಿರೋದೇನಂದ್ರೆ ವಿಸ್ತರಿಸೋದು, ಅಂದ್ರೆ ಕಲಿತಿರುವಂತಹ ವಿಷಯದ ಜೊತೆಗೆ ಹೆಚ್ಚು ವಿಸ್ತಾರವಾದಂತ ಜ್ಞಾನವನ್ನ ಪಡ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಪ್ರಯತ್ನ ಆಗ್ಬೇಕು. ಈ ಒಂದು ಹಂತವನ್ನ ಇಲ್ಲಿ ತಿಳಿಸುವಂಥದ್ದು. ಇನ್ನು ಕೊನೆಯ ಅಂಶ ಯಾವುದು, 5E ಮಾದರಿನಲ್ಲಿ ಮೌಲ್ಯಮಾಪನ ಹಂತ. ಇದು ತುಂಬಾನೇ ಮುಖ್ಯವಾದಂತ ಹಂತ ಅಂತ ಹೇಳ್ಬೋದು. 5E ಮಾದರಿನಲ್ಲಿ ಅತ್ಯಂತ ಮುಖ್ಯವಾದಂತ ಹಂತ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನಾವಿದಿಷ್ಟನ್ನು ಮಾಡ್ತೀವಿ, ಮಕ್ಕಳನ್ನ ತೊಡಗಿಸ್ಕೊಳ್ತೀವಿ, ಅನ್ವೇಷಣೆಗೆ ಒಳಪಡಿಸ್ತೀವಿ, ವಿವರಣೆ ಕೊಡ್ತೀವಿ, ವಿಸ್ತರಿಸುವಂತ ಪ್ರಯತ್ನ ಮಾಡ್ತೀವಿ. ಕೊನೆಗೆ ನಾವೇನಾದ್ರೂ
ಆ ಒಂದು ಮಕ್ಕಳಿಗೆ ಮೌಲ್ಯಮಾಪನ ಮಾಡಿಲ್ಲ ಅಂದ್ರೆ ನಮ್ಮ ಬೋಧನೆ ಸಫಲವಾಗೋದಿಲ್ಲ. 5 ಈಗಳಲ್ಲಿ ಮೌಲ್ಯಮಾಪನ ಅನ್ನೋದು ತುಂಬಾನೇ ಮುಖ್ಯವಾಗಿರುವಂಥದ್ದು. 5 ಮಾದರಿ ಎಲ್ಲ ಘಟಕಗಳ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಇದು ರಚನಾತ್ಮಕ ಮೌಲ್ಯಮಾಪನದ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ಮತ್ತು ಪರಿಕಲ್ಪನೆ, ಕೌಶಲ್ಯ ಹಾಗೂ ಅನ್ವಯಗಳ ತಿಳುವಳಿಕೆಯನ್ನ ಅನುವು ಮಾಡಿಕೊಡುವಂತಹ ಚಟುವಟಿಕೆ ಅಂತ ಹೇಳ್ಬೋದು. ಇಲ್ಲಿ ಮಕ್ಕಳು ಎಲ್ಲವನ್ನ ಕಲ್ತಿದ್ದಾರೆ, ಕಲ್ತಿರುವಂತ ವಿಷಯದ ಬಗ್ಗೆ ನಾವು ಮೌಲ್ಯಮಾಪನವನ್ನ ಮಾಡ್ಬೇಕು. ಆ ಮೌಲ್ಯಮಾಪನ ಹೇಗಿರ್ಬೇಕಂದ್ರೆ ರಚನಾತ್ಮಕ ಮೌಲ್ಯಮಾಪನ ಇರ್ಬೇಕು. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಪರಿಕಲ್ಪನೆಯನ್ನ ಸಂಪೂರ್ಣವಾಗಿ ಮಕ್ಕಳು ಅರ್ಥ ಮಾಡ್ಕೊಂಡಿರ್ಬೇಕು. ಅಂತಹ ಒಂದು ಮೌಲ್ಯಮಾಪನವನ್ನ ಮಾಡಿದ್ರೆ ಮಕ್ಕಳಿಗೆ ಸಂಪೂರ್ಣವಾದಂತಹ ಕಲಿಕೆ ಅವರಲ್ಲಿ ಬರ್ಲಿಕ್ಕೆ ಸಾಧ್ಯ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಿಕಾ ಅಂಶ, ಕಲಿಕಾ ಅಂಶ ಅಂತ ಹೇಳ್ತೀವಲ್ವಾ ನಾವು, ಕಲಿಕಾ ಫಲಗಳು ಅಂತ ಹೇಳ್ತೀವಲ್ವಾ, ಆ ಕಲಿಕಾ ಫಲಗಳು ಸಫಲವಾಗೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ನಾವು ಶಿಕ್ಷಕರು ಕೂಡ ಸಹಾಯ ಮಾಡ್ಬೋದು, ಅವರ ಸ್ನೇಹಿತರು ಕೂಡ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿಸ್ಬೋದು. ಇಲ್ಲಿ ನಾವು ಘಟಕ ಪರೀಕ್ಷೆಯನ್ನ ಮಾಡ್ಬೋದು, ಮೌಖಿಕ ಪ್ರಶ್ನೆಗಳನ್ನ ಕೇಳ್ಬೋದು, ರಸಪ್ರಶ್ನೆ ಕಾರ್ಯಕ್ರಮಗಳನ್ನ ಮಾಡ್ಬೋದು, ಆಮೇಲೆ ಮೌಖಿಕ ಪ್ರಶ್ನೆಗಳ ಜೊತೆಗೆ ಬರವಣಿಗೆ ಪ್ರಶ್ನೆಗಳನ್ನ ಕೂಡ ನೀಡ್ಬೋದು. ಒಟ್ನಲ್ಲಿ ಮೌಲ್ಯಮಾಪನ ಮಾಡ್ಬೇಕು ನಾವು. ಪ್ರತಿ ಒಂದು ಪರಿಕಲ್ಪನೆಯನ್ನ ಹೇಳಿದ ನಂತರ ಅದಕ್ಕೆ ಸಂಬಂಧಪಟ್ಟಂತಹ ಮೌಲ್ಯಮಾಪನ ಮಾಡ್ಲೇಬೇಕು. ನಾವ್ ಅನ್ಕೊಂಡಿದೀವಿ 5E ಹೇಗೆ ಅಂದ್ರೆ ನಮ್ಮ ತರಗತಿಯ ಬೋಧನೆಯ ಒಂದು ಅವಧಿ ಇರುತ್ತಲ್ಲ, ಅದಿಷ್ಟಕ್ಕೂ ಕೂಡ ನಾವು 5E ಮಾದರಿಯನ್ನ ಅಳವಡಿಸ್ಕೊಳ್ಳೇಬೇಕು. ಒಂದು ಪಾಠಕ್ಕೆ ಅಷ್ಟೇ ನಾವು ಅಳವಡಿಸ್ಕೊಳ್ಬಾರ್ದು. ಇಡೀ ಒಂದು ನಮ್ಮ ಒಂದು ಪಾಠಕ್ಕೆ ನಾವು ಇದು ಒಂದು 5Eಗಳನ್ನ ಅಳವಡಿಸ್ಕೊಳ್ಬಾರ್ದು. ನಮ್ಮ ಆ ಒಂದು ದಿನದ ಪರಿಕಲ್ಪನೆ ಕಲಿಕಾಂಶಕ್ಕೆ ಆಧಾರವಾಗಿ ನಾವು 5E ಮಾದರಿಯನ್ನ ನಾವು ಅಳವಡಿಸ್ಕೊಳ್ಬೇಕು. ಆಗಿದ್ದಾಗ ಮಾತ್ರ ನಾವು ಉತ್ತಮವಾದ ಶಿಕ್ಷಕರಾಗೋಕ್ ಸಾಧ್ಯ. ಜೊತೆಗೆ ಈ ಒಂದು 5E ಮಾದರಿ ನಮ್ಗೆ ತುಂಬಾ ಉತ್ತಮವಾದಂತಹ ಒಂದು ಕಲಿಕಾ ಫಲವನ್ನ ನೀಡಲಿಕ್ಕೆ ಸಾಧ್ಯ. ಇವಿಷ್ಟನ್ನ ಬಳಸ್ಕೊಂಡ್ಬಿಟ್ಟು 5E ಮಾದರಿನಲ್ಲಿ ನಾವು ಪಾಠ ಬೋಧನೆಯನ್ನ ಮಾಡಿದ್ರೆ ನಮ್ಮ ತರಗತಿಯು ಕೂಡ ತುಂಬಾ ಸುಂದರವಾಗಿರುತ್ತೆ. ಜೊತೆಗೆ ಮಕ್ಕಳ ಕಲಿಕೆಯು ಕೂಡ ಉತ್ತಮ ಪಡಿಸಬಹುದು ಅಂತ ಹೇಳ್ಬೋದು. 5E ಮಾದರಿಯ ಒಂದು ಹಂತಗಳ ಬಗ್ಗೆ ನಾನು ಇಂದಿನ ತರಗತಿನಲ್ಲಿ ತಿಳಿಸ್ಕೊಟ್ಟೆ. ಯಾವ ರೀತಿ ನಮ್ಮ ಪಾಠದಲ್ಲಿ ನಾವು ಬಳಸ್ಕೊಳ್ಳೋದೆನ್ನುವಂತ ವಿಚಾರವನ್ನ ಇಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಣೆ ಮಾಡಿ ಅಂತ ವಿನಂತಿಯನ್ನ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ. ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು. ಧನ್ಯವಾದಗಳು.